ನಿನಗಾಗಿ ಭಾಗ 50. ನಾನು ಹೇಳಿದರೆ ನೀನು ಬೇಸರ ಮಾಡಿಕೊಳ್ಳಬಾರದು ಅಂತ ಅವಳು ಇಲ್ಲ ಹೇಳಿ ಅಂತ ಹೇಳುತ್ತಾಳೆ. ನಿನ್ನ ಕಣ್ಣನ್ನು ಮುಚ್ಚಿಕೋ ಅಂತ ಹೇಳಿದಾಗ ಅವಳು ನಾನು ಕಣ್ಣು ಮುಚ್ಚುವುದಿಲ್ಲ, ನೀವು ಮುಚ್ಚಿ ಹೇಳಿ ನೋಡೋಣ ಅಂತ ಹೇಳುತ್ತಾಳೆ. ಕೊನೆಗೆ ಅವನು ಕಣ್ಣನ್ನು ಮುಚ್ಚಿಕೊಂಡು ಮೊದಲು ಅವಳ ಹಣೆಯನ್ನು ಮುಟ್ಟುತ್ತಾನೆ. ನಂತರ ಅವಳ ತುಟಿಗಳ ಬಳಿ ತನ್ನ ಬೆರಳನ್ನು ಇಟ್ಟು ಅದು ಎಷ್ಟು ಸೆಂಟಿಮೀಟರ್ ಇದೆ ಅಂತ ಹೇಳುತ್ತಾನೆ. ಈಗಲೂ ಕೂಡ ಅವನು ಕಣ್ಣನ್ನು ಮುಚ್ಚಿದ್ದಾನೆ. ನಂತರ ಅವಳ ಕತ್ತುಗಳ ಬಳಿ ಬಂದು ಅದನ್ನು ಕೂಡ ಹೇಳುತ್ತಾನೆ. ನಂತರ ಅವನ ಕೈ ಅವಳ ಎದೆಗಳ ಹತ್ತಿರ ಬರುತ್ತದೆ. ವಿಕ್ರಮ್ ಜೊತೆ ಇಷ್ಟು ದಿನ ಕೇವಲ ಮುತ್ತುಗಳಲ್ಲೇ ಮುಗಿಸಿದ್ದಾಳೆ. ಅವರಿಬ್ಬರು ಇನ್ನೂ ಸೇರಿಲ್ಲ. ಇನ್ನೂ ಸ್ವಲ್ಪ ನಾಚಿಕೆ ಅವಳಿಗೆ ಇದೆ. ಆಗ ಅವಳು ಸ್ವಲ್ಪ ಅಲ್ಲಾಡುತ್ತಾಳೆ. ಆಗ ವಿಕ್ರಮ್ ಕಣ್ಣನ್ನು ಮುಚ್ಚಿಕೊಂಡು, ನೀನು ಅಲ್ಲಾಡಿದರೆ ನಿನ್ನ ಮೆಜರ್ಮೆಂಟ್ ಹೇಗೆ ಬರುತ್ತದೆ? ಸರಿಯಾಗಿ ಇರು, ಸರಿಯಾದ ಮೆಜರ್ಮೆಂಟ್ ಬೇಕು ಅಂತ ಮೆಜರ್ ಮಾಡುತ್ತಾನೆ. ಅವಳ ಎದೆಪಟ್ಟಿ ಡ್ರೆಸ್ಸಿಗೆ ಎಷ್ಟು ಬೇಕು ಅಂತ ತುಂಬ ನಿಖರವಾಗಿ ಹೇಳುತ್ತಾನೆ. ಇಷ್ಟೊಂದು ನಾಚಿಕೊಂಡರೆ ನಮ್ಮ ಮಗನಿಗೆ ನಾವು ತಂಗಿಯನ್ನು ಕೊಡುವುದು ಯಾವಾಗ ಅಂತ ಅವನು ಹೇಳುತ್ತಾನೆ. ನಂತರ ಅವಳ ಹೊಟ್ಟೆಯ ಬಳಿ ಕೈಗಳನ್ನು ತಂದು ಆ ಭಾಗವನ್ನು ಕೂಡ ಮೆಜರ್ ಮಾಡಿ ಅದು ಎಷ್ಟು ಉದ್ದ ಇದೆ ಅಂತ ಹೇಳುತ್ತಾನೆ. ಅವಳ ಕಾಲುಗಳ ಬಳಿ, ತೊಡೆಗಳ ಬಳಿ ಇದೇ ರೀತಿ ಕಣ್ಣನ್ನು ಮುಚ್ಚಿಕೊಂಡು ಕೈಗಳಿಂದ ಮೆಜರ್ ಮಾಡಿ ಸರಿಯಾದ ಉದ್ದವನ್ನು ಹೇಳುತ್ತಾನೆ. ಎಲ್ಲವನ್ನು ತುಂಬ ಕರೆಕ್ಟಾಗಿ ಹೇಳಿದ ಅಂತ ಅವಳಿಗೆ ಅನಿಸುತ್ತದೆ. ಅವನು ತುಂಬ ಸುಲಭವಾಗಿ ತನ್ನ ದೇಹವನ್ನು ಮುಟ್ಟುತ್ತಿರುವುದರಿಂದ ಇವಳು ಆ ಕ್ಷಣದ ಸುಖವನ್ನು ಅನುಭವಿಸುತ್ತಿರುತ್ತಾಳೆ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ನನಗೆ ತಿಳಿಯಿತು ಎಲ್ಲ ಅಂತ. ನನಗಿಂತ ಚೆನ್ನಾಗಿ ನನ್ನ ಮೆಜರ್ಮೆಂಟ್ ನಿಮಗೆ ಗೊತ್ತು. ಅದಕ್ಕೆ ಎಲ್ಲ ಡ್ರೆಸ್ಗಳು ನೀಟಾಗಿ ಬಾಡಿ ಫಿಟ್ಟಿಂಗ್ ಇದೆ. ಅಷ್ಟು ಬಾಡಿ ಫಿಟ್ಟಿಂಗ್ ಆಗಿ ಡ್ರೆಸ್ಗಳನ್ನು ನಾನು ಹಾಕುವುದಿಲ್ಲ. ತುಂಬ ಲೂಸಾಗಿ ಹಾಕುತ್ತೇನೆ. ಅಷ್ಟು ಅಡಗೋಲಜಿಯ ರೀತಿ ಇರಬೇಡ, ಸ್ವಲ್ಪ ಮಾಡ್ರನ್ ಆಗಿ ಇರು. ಮಾಡ್ರನ್ ಡ್ರೆಸ್ಗಳನ್ನು ಕೂಡ ತರಿಸಿಕೊಡುತ್ತೇನೆ, ಅವುಗಳನ್ನು ಹಾಕು. ನನ್ನ ಹೆಂಡತಿ ರಾಣಿಯ ರೀತಿ ಇರಬೇಕು. ಕೇವಲ ಸೀರೆ ಹುಟ್ಟಿಕೊಂಡು ಚೂಡಿದಾರ್ ಹಾಕಿಕೊಂಡು ಇರಬಾರದು. ಎಲ್ಲ ರೀತಿಯ ಬಟ್ಟೆಗಳನ್ನು ಹಾಕು ಅಂತ ಅವನು ಹೇಳಿದ. ಆಗ ಅವಳು ಒಮ್ಮೊಮ್ಮೆ ನಮ್ಮ ಕಷ್ಟಗಳು ಕಳೆದ ಮೇಲೆ ಒಳ್ಳೆಯದು ಬರುತ್ತದೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ನಾನು ತುಂಬ ಕಷ್ಟಪಟ್ಟಿದ್ದೆ, ಆದರೆ ನೀವು ನನ್ನ ಬದುಕಿನಲ್ಲಿ ಬಂದ ಮೇಲೆ ತುಂಬ ಸುಖವಾಗಿದ್ದೇನೆ ಅಂತ ಅವನ ಎದೆಯ ಮೇಲೆ ಅವಳು ತಲೆಯನ್ನಿಟ್ಟು ಮಲಗಿದ್ದಾಳೆ. ಅವನ ಎದೆ ಅವಳಿಗೆ ತುಂಬ ಸೇಫ್ ಆಗಿರುವ ಜಾಗ. ಅವಳಿಗೆ ತುಂಬ ಇಷ್ಟವಾಗುತ್ತದೆ ಅಲ್ಲಿ ಮಲಗುವುದು. ನಿನ್ನ ಕೈ ಇಷ್ಟೊಂದು ಬಿಸಿಯಾಗಿದೆ ಅಂತ ಅವನು ಕೇಳುತ್ತಾನೆ. ಆಗ ಅವಳು, ಇಷ್ಟೊತ್ತು ನೀವು ನನ್ನ ದೇಹದ ಪ್ರತಿ ಅಂಗಗಳನ್ನು ಮುಟ್ಟಿ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಹೇಳುತ್ತೀರಾ, ಮತ್ತೆ ಬಿಸಿಯಾಗದೆ ಇರುತ್ತೇನಾ ಅಂತ. ಆಗ ಅವನು ತುಂಟನಗೆ ನಕ್ಕನು. ನಂತರ ಅವಳನ್ನು ಎಳೆದುಕೊಂಡು ತನ್ನ ಮೇಲೆ ಮಲಗಿಸಿಕೊಂಡನು. ಸ್ವಲ್ಪ ಹೊತ್ತು ಇಬ್ಬರು ತಮ್ಮ ಅದ್ಭುತವಾದ ಸಮಯವನ್ನು ಕಳೆದರು. ಅವಳನ್ನು ಇವನು ಮುದ್ದಿಸುವುದು, ಇವನನ್ನು ಅವಳು ಮುದ್ದಿಸುವುದು. ಈ ಮಧ್ಯೆ ಇಬ್ಬರು ನಿದ್ರೆಗೆ ಜಾರಿದರು. ಬೆಳಿಗ್ಗೆ ನಿರಂತರವಾಗಿ ಅವನ ಫೋನ್ ರಿಂಗ್ ಆಗುತ್ತದೆ. ಅವನಿಗೆ ಮೇಲೆ ಹೇಳಲು ಇಷ್ಟವಿಲ್ಲ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದಾನೆ. ಬೆಳಗಿನ ಅವಳ ಬಿಸಿ ಉಸಿರು ಇವನ ಮುಖಕ್ಕೆ ತುಂಬ ನೇರವಾಗಿ ತಾಗುತ್ತಿರುವುದರಿಂದ ಇವನಲ್ಲಿ ಹೊಸ ಹೊಸ ಆಸೆಗಳು ಶುರುವಾಗುತ್ತಿದೆ. ಆದರೆ ಪದೇ ಪದೇ ಫೋನ್ ರಿಂಗ್ ಆಗುತ್ತಿದೆ. ವಿಧಿಯಿಲ್ಲದೆ ಫೋನ್ ನೋಡಿದಾಗ ಅದು ಅವರ ಅಮ್ಮನ ಕಾಲ್ ಆಗಿತ್ತು. ಕಾಲ್ ಪಿಕ್ ಮಾಡಿದನು. ಅಮ್ಮನಿಗೆ ತಿಳಿದು ಬಿಟ್ಟಿದೆ ನಾನು ದಮಯಂತಿಯ ಬಳಿ ಇರುವುದು. ಅದಕ್ಕೆ ನನಗೆ ರಾಶಿ ಕೆಲಸ ಒಪ್ಪಿಸಿದಳು. ಆಫೀಸ್ ಇಂದು ರಾತ್ರಿ 1 ಗಂಟೆವರೆಗೆ ಕೆಲಸ ಮಾಡಿದರೂ ಕೂಡ ಕೆಲಸ ಮುಗಿಯುವುದಿಲ್ಲ. ಅಕಸ್ಮಾತ್ ಏನಾದರೂ ಕೆಲಸ ಮಾಡಲು ನಾನು ಸೋಮಾರಿತನ ತೋರಿಸಿದರೆ ನನ್ನನ್ನು ಆ ಪೋಸ್ಟಿಂದ ಕಿತ್ತು ಹಾಕುತ್ತಾಳೆ. ಅವಳ ಮಾತನ್ನು ಕೇಳಲೇಬೇಕು. ಅಪ್ಪ ಕೂಡ ಕೆಲವು ಬಾರಿ ಅಮ್ಮನ ನಿರ್ಧಾರಗಳ ಮಧ್ಯೆ ಬರುವುದಿಲ್ಲ. ತಂಗಿಯನ್ನು ನೋಡಲು ಮನೆಗೆ ಹೋಗಬೇಕಿತ್ತು ಅಂತ ಅಂದುಕೊಂಡೆ, ಆದರೆ ಅದು ಸಾಧ್ಯವಿಲ್ಲವೇನೋ. ಇಲ್ಲಿಂದಲೇ ಸ್ನಾನ ಮಾಡಿ ಹೋಗೋಣ ಅಂತ ವಾಶ್ರೂಮ್ಗೆ ಹೋದೆ.
ದಮಯಂತಿ ಇನ್ನೂ ತುಂಬ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಳು. ಅವಳನ್ನು ಹೇಳಿಸಲು ಇಷ್ಟವಾಗಲಿಲ್ಲ. ಬಾತ್ರೂಮಲ್ಲಿ ಅವನು ಸ್ನಾನ ಮಾಡಲು ಕುಳಿತ. ತನ್ನ ಎಲ್ಲ ಬಟ್ಟೆಗಳನ್ನು ತೆಗೆದ. ಆದರೆ ಅಲ್ಲಿ ಸೋಪು ಇರಲಿಲ್ಲ. ಸೋಪು ಬೇಕೇ ಬೇಕು ಸ್ನಾನ ಮಾಡಲು. ದಮಯಂತಿಯನ್ನು ಕರೆಯೋಣ ಅಂತ ಅಂದುಕೊಂಡರೆ ಅವಳು ಮಲಗಿದ್ದಾಳೆ. ಪುನಃ ಬಟ್ಟೆ ಹಾಕಿಕೊಳ್ಳಲ ಅಂತ ಅವನು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಹೊರಗಿನಿಂದ ಅವಳ ಧ್ವನಿ ಕೇಳಿಸಿತು, ಬಾತ್ರೂಮಿನಲ್ಲಿ ಸೋಪು ಇರಲಿಲ್ಲ ಅಂತ. ಬಾಗಿಲಿನ ಸಂದಿಯಿಂದ ಸೋಪನ್ನು ತಳ್ಳಿದಳು. ನನ್ನ ಬಗ್ಗೆ ಎಷ್ಟು ಕೇರ್ ಕೊಡುತ್ತಾಳೆ, ಚಿಕ್ಕ ಚಿಕ್ಕ ವಿಷಯದಲ್ಲೂ. ಮಲಗಿದ್ದರೂ ಕೂಡ ನನಗಾಗಿ ಎದ್ದು ಸೋಪ್ ಕೊಟ್ಟಿದ್ದಾಳೆ ಅಂತ ಅವನು ಯೋಚಿಸುತ್ತಾ ಸ್ನಾನ ಮಾಡುತ್ತಾನೆ. ಕಣ್ಣನ್ನು ಬಿಡಲು ಆಗುವುದಿಲ್ಲ. ಅಷ್ಟರಲ್ಲಿ ಯಾರದೋ ಮೃದುವಾದ ಕೈಗಳು ನನ್ನ ತಲೆಯನ್ನು ಚೆನ್ನಾಗಿ ಉಜ್ಜುತ್ತಾ ಇರುತ್ತವೆ. ಅದು ಇನ್ಯಾರೋ ಆಗಿರಲು ಸಾಧ್ಯ, ನನ್ನ ಪ್ರೀತಿಯ ಹೆಂಡತಿ. ಅವಳು ನನ್ನ ತಲೆಯನ್ನು ತುಂಬ ಚೆನ್ನಾಗಿ ತಿಕ್ಕುತ್ತಿದ್ದಾಳೆ. ನಾನು ಸಾಕು, ನನ್ನ ಕೂದಲು ತುಂಬ ಚೆನ್ನಾಗಿದೆ ಅಂತ ಹೇಳಿದರೂ ಕೂಡ ಅವಳು ಕೇಳುತ್ತಿಲ್ಲ. ನಿಮಗೆ ಏನು ಗೊತ್ತು, ಸುಮ್ಮನೆ ಇರಿ, ನಾನು ಮಾಡಿದ್ದನ್ನು ಮಾಡಿಸಿಕೊಳ್ಳಿ ಅಷ್ಟೇ. ಆಗುವುದಿಲ್ಲ, ನನಗೆ ಇರಿಟೇಷನ್ ಆಗುತ್ತಿದೆ ಅಂತ ಇವನು ಕಿರುಚಲು ಶುರು ಮಾಡುತ್ತಾನೆ. ಅವಳು, ನಿಮ್ಮ ತುಟಿಗೆ ಮುತ್ತು ಬೇಕು, ಸ್ನಾನ ಆದ ಮೇಲೆ, ಅಂದರೆ ನಾನು ಹೇಳಿದ ಹಾಗೆ ನನ್ನ ಕೈಯಲ್ಲಿ ಸ್ನಾನ ಮಾಡಿಸಿಕೊಳ್ಳಬೇಕು ಅಂತ ಹೇಳುತ್ತಾಳೆ. ವಿಧಿಯಿಲ್ಲದೆ ಅವನು ಮಾಡಿಸಿಕೊಳ್ಳಬೇಕು. ಚಿಕ್ಕಂದಿನಿಂದಲೂ ಅವನಿಗೆ ಅವನ ಕೂದಲಿಗೆ ಯಾರಾದರೂ ಕೈ ಹಾಕಿದರೆ ಕೆಟ್ಟ ಕೋಪ ಬರುತ್ತಿತ್ತು. ಆದರೆ ಇವಳು ಕೈ ಹಾಕಿದರೆ ಆ ರೀತಿ ಅನಿಸುವುದಿಲ್ಲ. ಅವಳ ಕೈಗಳು ನನ್ನ ಕೂದಲ ಮಧ್ಯೆ ಇರಲಿ ಅಂತ ಅನಿಸುತ್ತದೆ. ಅವಳ ಕಾಲುಗಳಿಗೆ ಮುತ್ತನ್ನು ಕೊಟ್ಟ. ಇದೀಗ ಅವನು ಸ್ವಲ್ಪ ಸಮಯ ಸಿಕ್ಕರೆ ಸಾಕಲ್ಲವೇ ನನ್ನನ್ನು ಮುದ್ದಿಸಲು. ಮತ್ತೆ ಪ್ರತಿಕ್ಷಣ ಕಾಯುತ್ತಿರುತ್ತೇನೆ. ನಿನಗೆ ಹೇಗೆ ಮುತ್ತು ಕೊಡಬಹುದು, ಎಲ್ಲಿ ಮುತ್ತು ಕೊಡಬಹುದು ಅಂತ. ಆದರೆ ನೀನು ನನ್ನನ್ನು ಫ್ರೀಯಾಗಿ ಬಿಡುವುದೇ ಇಲ್ಲ. ಯಾವಾಗಲೂ ಕಟ್ಟು ಹಾಕುತ್ತೀಯ. ಮದುವೆಯಾಗಿ 2 ತಿಂಗಳ ಮೇಲೆ ಆಯಿತು. ಇನ್ನು ನಮ್ಮ ಮೊದಲ ರಾತ್ರಿ ಆಗಿಲ್ಲ ಅಂದರೆ ಎಲ್ಲರೂ ನಗುತ್ತಾರೆ. ನನ್ನ ಮಾನ ಮರ್ಯಾದೆ ಅಂತೂ ಹಾಳಾಗಿ ಹೋಗುತ್ತದೆ. ಅವನ ಮಾತನ್ನು ಕೇಳಿ ಅವಳು ನಗಲು ಶುರು ಮಾಡಿದಳು. ನಾನು ಬೇಡ ಅಂತ ಹೇಳಿದ ತಕ್ಷಣ ನೀವು ಹೇಗೆ ಕೇಳಬೇಕು? ನಾನು ನಿಮ್ಮ ಹೆಂಡತಿ ಅಲ್ಲವೇ? ನಿಮಗೆ ಇಷ್ಟ ಬಂದುದನ್ನು ನೀವು ಮಾಡಬಹುದು. ಅದಕ್ಕೆ ನನ್ನ ಪರ್ಮಿಷನ್ ಏಕೆ? ಆಗ ಅವನು ಅವಳ ಎದೆ ಮೇಲೆ ಕೈ ಇಡುತ್ತಾನೆ. ಇವಳಿಗೆ ಕರೆಂಟ್ ಶಾಕ್ ಹೊಡೆದಂತೆ ಆಗುತ್ತದೆ. ಅವನನ್ನೇ ನೋಡುತ್ತಿರುತ್ತಾಳೆ. ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ನನಗೆ ಜಾಗ ಬೇಕು. ದೈಹಿಕ ಸುಖ ಯಾವಾಗ ಬೇಕಾದರೂ ತೆಗೆದುಕೊಳ್ಳಬಹುದು, ಅದರಲ್ಲಿ ದೊಡ್ಡದೇನಿಲ್ಲ. ಆದರೆ ನಿನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ನಾನಿರಬೇಕು. ನಾನೊಬ್ಬನೇ. ಅವಕಾಶ ಮಾಡಿಕೊಡುತ್ತೀಯಾ? ಸಂಪೂರ್ಣವಾಗಿ ನನ್ನನ್ನು ಮಾನಸಿಕವಾಗಿ, ದೈಹಿಕವಾಗಿ, ಧಾರ್ಮಿಕವಾಗಿ ನಿನ್ನವನನ್ನಾಗಿ ಮಾಡಿಕೊ ಅಂತ ಹೇಳಿದ. ಆಗ ಅವಳ ಕಣ್ಣುಗಳು ತುಂಬಿ ಬಂತು. ಒಂದು ಹುಡುಗ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಒಂದು ಹೆಣ್ಣಿನ ಮುಂದೆ ಎಷ್ಟೋ ತಲೆಬಾಗುತ್ತಾನೆ. ಇದೆಲ್ಲ ನನ್ನ ಬದುಕಿನಲ್ಲಿ ಇಷ್ಟು ಸುಂದರವಾಗಿ ನಡೆಯುತ್ತದೆ ಅಂತ ನನಗೆ ತಿಳಿದಿರಲಿಲ್ಲ. ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮೇಲಿನ ಶರ್ಟನ್ನು ಅವನು ತೆಗೆದಿದ್ದ. ನಂತರ ನೀವು ಆಫೀಸ್ಗೆ ಹೋಗಬೇಕು ಅಲ್ಲವೇ? ಟೈಮ್ ಆಯಿತು. ನಿಮ್ಮ ಬೆನ್ನು ಉಜ್ಜಿ ಹೋಗುತ್ತೇನೆ. ಆನಂತರ ಸ್ನಾನ ಮಾಡಿಕೊಳ್ಳಿ ಅಂತ ಅವನ ಬೆನ್ನನ್ನು ಉಜ್ಜಲು ಶುರು ಮಾಡಿದಳು. ತುಂಬ ವರ್ಷಗಳಾದ ಮೇಲೆ ಅವನು ತನ್ನ ಬೆನ್ನನ್ನು ಇನ್ನೊಬ್ಬರ ಕೈಯಿಂದ ಉಜ್ಜಿಸಿಕೊಳ್ಳುತ್ತಿದ್ದಾನೆ. ಚಿಕ್ಕವನಾಗಿದ್ದಾಗ ಅಪ್ಪ, ಅಜ್ಜಿ ಮತ್ತು ಶಾಂತಿ ಆಂಟಿ ನನಗೆ ಸ್ನಾನ ಮಾಡಿಸುತ್ತಿದ್ದರು. ದೊಡ್ಡವನಾದಂತೆ ಅವರನ್ನು ದೂರ ತಳ್ಳುತ್ತಿದ್ದೆ. ನನ್ನ ಮಾತನ್ನು ಕೇಳದೆ ನನಗೆ ಸ್ನಾನ ಮಾಡಿಸುತ್ತಿದ್ದರು ಅಪ್ಪ. ನೀನು ಎಷ್ಟು ದೊಡ್ಡವನಾದರೂ ನನ್ನ ಮಗನೇ ಅಂತ. ದಿನಗಳು ಕಳೆದಂತೆ ಅವರನ್ನೂ ಕೂಡ ದೂರ ಇಡುತ್ತಿದ್ದೆ. ಇವಳು ಬೆನ್ನನ್ನು ಉಜ್ಜಿದಾಗ ಒಂದು ರೀತಿ ಸುಖ ಸಿಕ್ಕಿದಂತೆ ಆಯಿತು. ಸ್ವಲ್ಪ ಸಮಾಧಾನ ಕೂಡ ಆಯಿತು. ಇನ್ನು ಪ್ರತಿ ಸಲ ಸ್ನಾನ ಮಾಡಬೇಕಾದಾಗ ಇವಳ ಕೈಯಲ್ಲಿ ಬೆನ್ನು ಉಜ್ಜಿಸಿಕೊಳ್ಳಬಹುದು. ಕೊನೆ ಪಕ್ಷ ಆ ನೆಪದಲ್ಲಿ ಆದರೂ ನನ್ನ ಬಳಿ ಬರುತ್ತಾಳೆ. ಆಗ ಅವನು ಹೇಳುತ್ತಾನೆ ಥ್ಯಾಂಕ್ಸ್ ಅಂತ ಪ್ರಶ್ನಿಸುತ್ತಾಳೆ.
ನನ್ನ ಬದುಕಿನಲ್ಲಿ ನೀನು ಬಂದಿದ್ದಕ್ಕೆ. ಸಾರಿ, ಅದು ಏಕೆ ಅಂತ ಕೇಳುತ್ತಾಳೆ. ಮದುವೆಯಾದ ಹೊಸದರಲ್ಲಿ ನಿನಗೆ ತುಂಬ ಕಷ್ಟ ಕೊಟ್ಟೆ ಅಂತ. ಆಗ ಅವಳು, ನೀವು ಯಾವಾಗಲೂ ಹೇಳುತ್ತಿದ್ದೀರಿ ನಾನು ನಿಮಗೆ ಮೋಸ ಮಾಡಿದ್ದೇನೆ ಅಂತ. ಆ ವಿಷಯದ ಬಗ್ಗೆ ಹೇಳಿ ಪ್ಲೀಸ್. ನಿಮ್ಮ ಮನಸ್ಸಿನಲ್ಲಿ ಇರುವ ನೆಗೆಟಿವ್ ಫೀಲಿಂಗ್ಸನ್ನು ತೆಗೆಯಿರಿ. ನಾನೆಂದೂ ಕೂಡ ನಿಮಗೆ ಮೋಸ ಮಾಡಿರಲು ಸಾಧ್ಯವೇ ಇಲ್ಲ. ನಿಮಗೆ ಅಲ್ಲ, ಪ್ರಪಂಚದ ಯಾವ ವ್ಯಕ್ತಿಗೂ ಕೂಡ ದುಃಖ ಕೊಡಲು ಸಾಧ್ಯವಿಲ್ಲ ನಾನು. ಅದು ನಿಮ್ಮ ಭ್ರಮೆ ಇರುತ್ತದೆ, ಇಲ್ಲವಾದರೆ ತಪ್ಪು ಕಲ್ಪನೆ ಇರುತ್ತದೆ. ಫ್ರೀ ಇದ್ದಾಗ ಅದನ್ನು ನನ್ನ ಬಳಿ ಹೇಳಿ ಕ್ಲಿಯರ್ ಮಾಡಿಕೊಳ್ಳಿ ಅಂತ ಅವನ ಹಣೆಗೆ ಮುತ್ತನ್ನು ಕೊಡುತ್ತಾಳೆ. ಅವನು, ನೀನು ಹೇಳಿದ್ದು ತುಟಿಗೆ ಮುತ್ತು ಕೊಡುತ್ತೇನೆ ಸ್ನಾನ ಮಾಡಿಸಿಕೊಂಡರೆ ಅಂತ. ನೀವು ರೆಡಿಯಾದ ಮೇಲೆ ಮುತ್ತು ಕೊಡುವುದು. ಇಲ್ಲಿ ಬಾತ್ರೂಮಲ್ಲಿ ಶುರು ಮಾಡಿದರೆ ನೀವು ನನ್ನನ್ನು ಬಿಡುವುದಿಲ್ಲ ಅಂತ ಅವಳು ಹೇಳಿದಾಗ ಅವನು ಬೇಗ ಸ್ನಾನ ಮಾಡಿ ಹೊರಬರುತ್ತಾನೆ. ಒಂದು ಟವಲನ್ನು ಮಾತ್ರ ಸುತ್ತಿಕೊಂಡಿರುತ್ತಾನೆ. ಅವನ ಕೂದಲಲ್ಲಿ ಇನ್ನೂ ಸ್ವಲ್ಪ ನೀರು ಸೋರುತ್ತಿರುತ್ತದೆ. ಅವಳು ಅದನ್ನು ಒರೆಸಲು ಬರುತ್ತಾಳೆ. ಹೀಗೆ ಇದ್ದರೆ ನಿಮಗೆ ಶೀತ ಆಗುತ್ತದೆ ಅಂತ. ಅವನ ಹತ್ತಿರ ಬಂದಂತೆ ಅವನ 6 ಪ್ಯಾಕನ್ನು ನೋಡಿ ಇವಳು ತುಂಬ ಆಕರ್ಷಿತಳಾಗಿ ಅವನ ಎದೆಗಳ ಮೇಲೆ ಮುತ್ತನ್ನು ಕೊಡುತ್ತಾಳೆ. ನನ್ನ ಗಂಡ ತುಂಬ ಹ್ಯಾಂಡ್ಸಮ್ ಆಗಿ ಇದ್ದಾನೆ, ಮತ್ತೆ ಇನ್ನೇನು ನಾವು ಅಂತ ಅವನು ಹೇಳುತ್ತಾನೆ, ತುಂಬ ರಾಯಲ್ ಆಗಿ. ಅವಳು ಅವನ ಬೇರ್ ಬಾಡಿಯನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಪದೇ ಪದೇ ಅವನ ಎದೆಗಳ ಮೇಲೆ ತನ್ನ ತಲೆಯನ್ನು ಇಟ್ಟು ಬಚ್ಚಿಕೊಳ್ಳುತ್ತಿರುತ್ತಾಳೆ. ಅವನು ಅವಳಿಗೆ ಹೇಳುತ್ತಾನೆ, ತುಟಿಗೆ ಮುತ್ತು ಕೊಡಬೇಕು ಅಂತ ಈ ರೀತಿ ನಾಟಕ ಆಡುತ್ತಿದ್ದೀಯಾ? ನಾನು ರೆಡಿಯಾಗುವುದರ ಒಳಗೆ ನೀನು ಸ್ನಾನ ಮಾಡಿ ಬಾ. ಇಬ್ಬರು ಇಂದು ದೇವಸ್ಥಾನಕ್ಕೆ ಹೋಗೋಣ. ಮದುವೆ ಆದ ದಿನದಿಂದಲೂ ನಾವಿಬ್ಬರು ಎಲ್ಲೂ ಹೊರಗೆ ಹೋಗಿಲ್ಲ. ಇಂದಾದರೂ ಹೋಗೋಣ ಅಂತ ಅವನು ಹೇಳುತ್ತಾನೆ. ಅವಳಿಗೆ ಆಶ್ಚರ್ಯ. ಇಂದು ಏನು ಸ್ಪೆಷಲ್ ಅಂತ ಕೇಳುತ್ತಾಳೆ. ನೀನು ಬಾ, ಎಲ್ಲ ಅಲ್ಲಿ ತಿಳಿಯುತ್ತದೆ ಅಂತ. ನಿಮ್ಮ ಆಫೀಸ್ ಕೆಲಸ? ಅಣ್ಣ ಮತ್ತು ಅಪ್ಪನಿಗೆ ನನ್ನ ಕೆಲಸವನ್ನು ಒಪ್ಪಿಸಿದೆ. ನಿನ್ನ ಅಕ್ಕನಿಗೆ ಹುಷಾರಿಲ್ಲ ಮತ್ತು ದಮಯಂತಿಯ ಆರೋಗ್ಯ ಸ್ವಲ್ಪ ಸರಿಯಿಲ್ಲ ಅಂತ ಹೇಳಿದೆ. ಅವರು ಒಪ್ಪಿದರು. ಅಷ್ಟು ಚಿಕ್ಕ ವಿಷಯಕ್ಕೆ ಅವರು ಒಪ್ಪುತ್ತಾರಾ ಅಂತ ತುಂಬ ಆಶ್ಚರ್ಯದಿಂದ ಕೇಳಿದಳು. ಒಪ್ಪದೆ? ಅವರ ಮನೆಗೆ ಮಗು ಬರುತ್ತಿದೆ. ಅವರು ನೀನು ಏನು ಹೇಳಿದರೂ ಮಾಡುತ್ತಾರೆ ಅಂತ ಅಂದ. ಅವಳು ಬಹಳ ಬೇಗ ಸ್ನಾನ ಮಾಡಿ ಬಂದಳು. ಸೀರೆಯನ್ನು ತೆಗೆದುಕೊಂಡು ಹೋಗಿರಲಿಲ್ಲ. ಟವಲನ್ನು ನೀಟಾಗಿ ಸುತ್ತಿದ್ದಾಳೆ. ಅವನು ತುಂಬ ಚೆನ್ನಾಗಿ ರೆಡಿಯಾಗಿದ್ದ. ಪರ್ಫ್ಯೂಮನ್ನು ಹೊಡೆದುಕೊಳ್ಳುತ್ತಿದ್ದ. ಅವಳು ಹಿಂದೆಯಿಂದ ಬರುತ್ತಿರುವುದನ್ನು ಕನ್ನಡಿಯಲ್ಲಿ ನೋಡಿ ಅವಳ ಸೌಂದರ್ಯಕ್ಕೆ ಮಾರು ಹೋದ. ಕೇವಲ ಒಂದು ಟವಲನ್ನು ಸುತ್ತಿಕೊಂಡಿದ್ದಾಳೆ, ಆದರೂ ಕೂಡ ಎಷ್ಟು ಸುಂದರವಾಗಿದ್ದಾಳೆ ಅಂತ ಅಂದುಕೊಳ್ಳುವುದರ ಒಳಗೆ ಅವಳು ಮಾಯವಾದಳು. ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ರೆಡ್ ಕಲರ್ ಸೀರೆಯನ್ನು ಉಟ್ಟಿಕೊಂಡಳು. ಅವಳಿಗೆ ಸರಿಯಾಗಿ ಉಡಲು ಬರುವುದಿಲ್ಲ. ಸ್ಯಾರಿ ಪಿನ್ ಮಾಡಲು ಬರುವುದೇ ಇಲ್ಲ. ಅದಕ್ಕೆ ಸಿಂಗಲ್ ಲೇಯರ್ ಪಿನ್ ಮಾಡುತ್ತಾಳೆ. ಸೀರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತದೆ. ಇದರಿಂದ ಅವಳು ಇನ್ನು ಸಣ್ಣಗೆ ಮತ್ತು ಮುದ್ದಾಗಿ ಕಾಣುತ್ತಿರುತ್ತಾಳೆ. ಅವಳು ಹೊರಬಂದ ತಕ್ಷಣ ಅವನು, ಸೀರೆಯನ್ನು ತುಂಬ ಚೆನ್ನಾಗಿ ಉಟ್ಟಿದ್ದೀಯಾ, ನಿನಗೆ ಉಡಲು ಬರುವುದಿಲ್ಲ ಅಲ್ಲವೇ ಅಂತ ಅವಳ ನೆರಿಗೆಗಳನ್ನು ಸರಿ ಮಾಡುತ್ತಾನೆ. ಅವಳ ಕಾಲ ಬಳಿ ಕುಳಿತುಕೊಂಡು, ಪರವಾಗಿಲ್ಲ, ಅದನ್ನು ಮಾಡಿಲ್ಲವಾದರೂ ಆಗುತ್ತದೆ ಅಂತ ಅವಳು ಹೇಳಿದರೂ ಕೂಡ ಅವನು ಕೇಳದೆ ಸರಿ ಮಾಡುತ್ತಾನೆ. ಈಗ ಪರ್ಫೆಕ್ಟ್ ಅಂತ ಹೇಳುತ್ತಾನೆ. ನಂತರ ಸ್ವಲ್ಪ ಹೊತ್ತು ಅವನು ಹೊರಗೆ ಹೋದ. ನನಗೆ ಒಂದು ಕಾಲ್ ಇದೆ, ನೀನು ಬೇಗ ರೆಡಿಯಾಗಿ ಬಾ. ಮೊದಲು ದೇವಸ್ಥಾನಕ್ಕೆ ಹೋಗಿ ಆನಂತರ ಯಾವುದಾದರೂ ಚಂದದ ಹೋಟೆಲ್ಗೆ ಹೋಗೋಣ. ನಿನ್ನನ್ನು ಇಲ್ಲಿಯವರೆಗೂ ನಾನು ಹೋಟೆಲ್ಗೆ ಕರೆದುಕೊಂಡು ಹೋಗಿಲ್ಲ ಅಲ್ಲವೇ ಅಂತ ತುಂಬ ಕನಿಕರದಿಂದ ಹೇಳಿದಾಗ ಅವಳು ಇಲ್ಲ ಅಂತ ತಲೆ ಅಲ್ಲಾಡಿಸುತ್ತಾಳೆ. ರೆಡ್ ಕಲರ್ ಸ್ಯಾರಿಗೆ ಅವಳ ಬಳಿ ಮ್ಯಾಚಿಂಗ್ ಇರುವ ಪ್ರತಿ ವಸ್ತುಗಳು ಇರುತ್ತದೆ. ಎಲ್ಲವನ್ನು ಹಾಕಿಕೊಳ್ಳುತ್ತಾಳೆ. ಅವಳು ಇಲ್ಲಿಗೆ ಏನನ್ನು ತಂದಿಲ್ಲ, ಆದರೂ ಕೂಡ ಅವಳಿಗೆ ಏನೇನು ಬೇಕು ಎಲ್ಲವನ್ನು ತರಿಸಿ ಇಟ್ಟಿದ್ದಾನೆ. ಒಂದೇ ಒಂದು ಸೇಫ್ಟಿ ಪಿನ್ ಇಲ್ಲ ಅಂತ ಹೇಳಲು ಕೂಡ ಸಾಧ್ಯವಾಗುತ್ತಿಲ್ಲ.
ಅಷ್ಟೊಂದು ಚೆನ್ನಾಗಿ ಎಲ್ಲ ಸಾಮಾನನ್ನು ತರಿಸಿದ್ದಾನೆ. ಇದರಿಂದ ಅವಳಿಗೆ ಅವನ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಯಿತು. ಕೇವಲ ದೇಹ ಸುಖಕ್ಕೆ ಇರುವವನು ಗಂಡನಲ್ಲ, ಹೆಣ್ಣಿನ ಪ್ರತಿಯೊಂದು ಆಸೆಗಳನ್ನು, ಅದರಲ್ಲೂ ಚಿಕ್ಕ ಚಿಕ್ಕ ಆಸೆಗಳಿಂದ ದೊಡ್ಡ ಆಸೆಗಳನ್ನು ಪೂರೈಸುವವನು ನಿಜವಾದ ಗಂಡಸು ಅಂತ ಅಂದುಕೊಳ್ಳುತ್ತಾಳೆ. ಕಾಲ್ ಕಟ್ ಮಾಡಿ ಅವನು ತುಂಬ ಸಮಯ ಕಾಯುತ್ತಿರುತ್ತಾನೆ. ಅವಳು ಬಂದರೆ ಇಲ್ಲಿಂದಲೇ ಕರೆದುಕೊಂಡು ಹೊರಟು ಹೋಗಬಹುದು. ಅವರ ಚಿಕ್ಕಪ್ಪ ಅಥವಾ ಚಿಕ್ಕಮ್ಮ ಸಿಕ್ಕಿದರೆ ತಲೆ ತಿನ್ನುತ್ತಾರೆ. ಇಂದು ಇಲ್ಲಿಂದ ಬಿಡುವುದಿಲ್ಲ ನಮ್ಮನ್ನು. ಅವಳು ತಮ್ಮ ಚಿಕ್ಕಪ್ಪನಿಗೆ ವಿಕ್ರಮ್ ಜೊತೆ ಹೊರಗೆ ಹೋಗುತ್ತಾನೆ ಅಂತ ಹೇಳಿ ಬರುತ್ತಾಳೆ. ಅವಳು ಹೊರಬರುತ್ತಿರಬೇಕಾದಾಗ ಅವಳನ್ನು ನೋಡಿ ಅವನು ಶಾಕ್ ಆದ. ಕೇವಲ ರೆಡ್ ಕಲರ್ ಸಿಂಪಲ್ಲಾದ ಸೀರೆ, ಮಿನಿಮಮ್ ಮೇಕಪ್ಪಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ. ಅವನು ಪ್ರತಿ ಸಲ ಅವಳನ್ನು ನೋಡಿದಾಗ ಕಳೆದು ಹೋಗುತ್ತಾನೆ. ಅವಳು ಪುನಃ, ನೀವು ರೊಮ್ಯಾನ್ಸ್ ಶುರು ಮಾಡಬೇಡಿ, ನನ್ನನ್ನು ಕಂಟಿನ್ಯೂಸ್ ಆಗಿ ನೋಡಿದರೆ ನಿಮ್ಮ ನಿಯತ್ತು ಹಾಳಾಗುತ್ತದೆ. ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಳು. ಅವನ ಮನಸ್ಸನ್ನು ಓದಿ ಅರ್ಥ ಮಾಡಿಕೊಂಡಳು. ಅವನಿಗೆ ವಾಸ್ತವ ಅರ್ಥವಾಗಿ ಅವಳಿಗೆ ಡೋರನ್ನು ತೆಗೆದ. ನಂತರ ಅವಳು ತುಂಬ ಡಿಗ್ನಿಫೈ ಆಗಿ ಕುಳಿತುಕೊಂಡಳು. ಇತ್ತೀಚೆಗೆ ಅವಳ ಸ್ಟೈಲ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ವಿಕ್ರಮ್ನ ಸಹವಾಸ. ಅವನು ತುಂಬ ಖುಷಿಯಿಂದ ಡ್ರೈವ್ ಮಾಡುತ್ತಾನೆ. ಅದೂ ಅಲ್ಲದೆ ಇಂದು ಅವನಿಗೆ ತುಂಬ ಸ್ಪೆಷಲ್. ಅವಳಿಗೆ ತಿಳಿದಿಲ್ಲ. ಪದೇ ಪದೇ ಅವಳು ಕೇಳಿದರೂ ಅವನು, ಇನ್ನೂ ಸ್ವಲ್ಪ ದೂರ ದೇವಸ್ಥಾನ ಇದೆ, ನೀನೇ ಕಣ್ಣಿಂದ ನೋಡುವಂತೆ ಅಂತ ಹೇಳಿದ. ಅದು ಅವಳ ಇಷ್ಟದ ದೇವಸ್ಥಾನ. ಪ್ರತಿ ಸಲ ಅವಳು ದುಃಖ ಆದಾಗ ಅಲ್ಲಿಗೆ ಹೋಗುತ್ತಾ ಇದ್ದಿದ್ದು. ಅದೇ ದೇವಸ್ಥಾನಕ್ಕೆ ಅವನು ಕರೆದುಕೊಂಡು ಹೋದ. ಅಲ್ಲಿ ಈಗಾಗಲೇ ಶಾಂತಿ ಆಂಟಿ ಮತ್ತು ತುಂಬ ಜನ ಗೆಸ್ಟ್ಗಳು ಬಂದಿದ್ದರು. ಇವಳಿಗೆ ಏನೂ ಅರ್ಥವಾಗುತ್ತಿಲ್ಲ. ನಂತರ ಶಾಂತಿ ಆಂಟಿ ನನ್ನನ್ನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡು, ಎಷ್ಟು ದಿನವಾಯಿತು ನಿಮ್ಮನ್ನು ನೋಡಿ ಅಮ್ಮ ಅವರೇ, ಬಹಳ ಬೇಗ ಮನೆಗೆ ಬಂದು ಬಿಡಿ, ನೀವಿಲ್ಲದೆ ಮನೆ ತುಂಬ ಖಾಲಿ ಖಾಲಿ ಅಂತ ಹೇಳಿದಳು. ಅಷ್ಟರಲ್ಲಿ ಪುರೋಹಿತರು ನನ್ನನ್ನು ಮತ್ತು ವಿಕ್ರಮ್ನನ್ನು ಕರೆದರು. ಶಾಂತಿ ಆಂಟಿ ಅವರ ಕೈಯಲ್ಲಿದ್ದ ಚಿನ್ನದ ಸರವನ್ನು ಕೊಟ್ಟರು. ಅದಕ್ಕೆ ನಾನು ಹಾಕಿದ್ದ ತಾಳಿಯನ್ನು ಬಿಚ್ಚಿಕೊಡಲು ಹೇಳಿದರು. ಅದನ್ನು ನಾನು ತೆಗೆದುಕೊಟ್ಟೆ. ಆಗ ಅರ್ಥವಾಯಿತು, ನನ್ನ ಚಿಕ್ಕಮ್ಮ ಮತ್ತು ಅತ್ತೆ ತಾಳಿ ಶಾಸ್ತ್ರವನ್ನು ಮಾಡಿಲ್ಲ. ಅದಕ್ಕೆ ವಿಕ್ರಮ್ ಇಂದು ಹೊಸ ಚಿನ್ನದ ಸರವನ್ನು ಸೇರಿಸಿ ಕೊಡುತ್ತಿದ್ದರೆ ನಾನು ಎಷ್ಟು ಅದೃಷ್ಟವಂತೆ. ನನ್ನ ಚಿಕ್ಕ ಚಿಕ್ಕ ವಿಷಯವನ್ನು ಇಷ್ಟೊಂದು ಗಮನಿಸುತ್ತಾರೆ. ಹಾಗಾದರೆ ಇವರು ನನ್ನನ್ನು ಶಾಶ್ವತವಾಗಿ ಇಟ್ಟುಕೊಳ್ಳುವಂತೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದಾರೆ. ವಿಕ್ಕಿಯನ್ನು ಅವರು ಮರೆತು ಬಿಟ್ಟಿರಬಹುದು. ನಾನು ಕೂಡ ಇನ್ನೆಂದು ಇವರಿಗೆ ನೋವಾಗುವಂತಹ, ಇವರ ಹೆಸರಿಗೆ ಮಸಿ ಬಳೆಯುವಂತಹ ಕೆಲಸ ಮಾಡುವುದಿಲ್ಲ. ವಿಕ್ಕಿಗೂ ಮತ್ತು ನನಗೂ ಇದ್ದ ಸಂಬಂಧ ಮುಗಿದು ಹೋಯಿತು ಅಂತ ಹೇಳುತ್ತಾಳೆ. ಅಲ್ಲಿ ಇದ್ದವರೆಲ್ಲ ತುಂಬ ಖುಷಿಯಿಂದ ಇರುತ್ತಾರೆ. ಚಿನ್ನದ ಸರದಲ್ಲಿ ತಾಳಿಯನ್ನು ಹಾಕಿ ಆಗ ಆಗಿರುತ್ತದೆ. ಇವನು ಆ ಸರವನ್ನು ತನ್ನ ಪ್ರೀತಿಯ ಹೆಂಡತಿಯ ಕತ್ತಿಗೆ ಹಾಕುತ್ತಾನೆ. ನಂತರ ಅಲ್ಲಿದ್ದವರೆಲ್ಲ ಅಕ್ಷತೆಗಳನ್ನು ಇವರಿಬ್ಬರ ಮೇಲೆ ಹಾಕುತ್ತಾರೆ. ಇಬ್ಬರಿಗೂ ಕೂಡ ಇಂದು ನಾವು ಹೊಸದಾಗಿ ಮದುವೆ ಆದೆವು ಅನ್ನುವ ಭಾವನೆ ಶುರುವಾಗಿದೆ. ನಂತರ ಅಲ್ಲಿ ಇದ್ದವರೆಲ್ಲ ಹರಸಿದರು. ಪ್ರತಿಯೊಬ್ಬರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಂಡರು. ಮುಂದೆ ಆ ತಾಳಿಸರ ತುಂಬ ದೊಡ್ಡದು, 100 ಗ್ರಾಮ್ಗಿಂತ ಜಾಸ್ತಿ ಇರಬೇಕು, ಅಷ್ಟು ಭಾರವಿದೆ. ಇಷ್ಟು ದೊಡ್ಡದು ಅಂತ ಕೇಳಿದಾಗ ಶಾಂತಿ ಆಂಟಿ ಹೇಳಿದರು, ನಮ್ಮ ವಿಕ್ರಮ್ ಚಿಕ್ಕದನ್ನು ಎಂದೂ ಕೂಡ ಮಾಡಿಸುವುದಿಲ್ಲ, ಯಾವಾಗಲೂ ದೊಡ್ಡದನ್ನೇ ಮಾಡಿಸುವುದು. ನೀನು ಅದೃಷ್ಟವಂತೆ. ಮದುವೆ ಆದ ದಿನದಿಂದಲೂ ನನ್ನ ಗಂಡ ನನಗೆ ಒಂದೇ 1 ಗ್ರಾಮ್ ಚಿನ್ನ ತೆಗೆದುಕೊಟ್ಟಿಲ್ಲ. ನಿನ್ನ ಗಂಡ ಮೊದಲ ಸಲವೇ 100 ಗ್ರಾಮ್ಗಿಂತ ಜಾಸ್ತಿ ಇರುವ ಚಿನ್ನದ ತಾಳಿಸರವನ್ನು ಮಾಡಿಸಿಕೊಟ್ಟಿದ್ದಾನೆ ಅಂತ ನಕ್ಕರು. ಶಾಂತಿ ಆಂಟಿ ಕಿವಿಯಲ್ಲಿ, ಇಂದು ನಿಮಗೆ ಮರುಮದುವೆ ಆಗಿದೆ, ರಾತ್ರಿ ಹುಷಾರು, ವಿಕ್ರಮ್ ನಿನ್ನನ್ನು ಬಿಡುವುದಿಲ್ಲ ಎಂದು. ನಿಮ್ಮಿಬ್ಬರ 2ನೇ ರಾತ್ರಿ ರೂಮನ್ನು ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ.
ಇಂದು 2ನೇ ಬಾರಿ ಪ್ರಸ್ತದ ಶಾಸ್ತ್ರ. ನಿಮ್ಮಿಬ್ಬರದು ಫಾರ್ಮ್ ಹೌಸ್ನಲ್ಲಿ ಮಾಡಬೇಕು ಅಂತ ಕೆಲಸದವರಿಗೆ ಹೇಳಿದ್ದಾರೆ. ಆಗ ಅವಳಿಗೆ ನಾಚಿಕೆ ಜೊತೆ ಸ್ವಲ್ಪ ಭಯ ಕೂಡ ಆಯಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.